ಎಲ್ರಿಗೂ ನಮಸ್ಕಾರ. ಸೊ ಫೈನಲಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಸೊ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ನಮ್ಮ ಗಿಲ್ಲಿ ಅಂತ. ಅಂಡ್ ಇದನ್ನ ನಾನು ಆಲ್ರೆಡಿ ನವೆಂಬರ್ 6ನೇ ತಾರೀಕು ಹೇಳಿದ್ದೆ. ಸೊ 2025ರಲ್ಲೇ ಸೊ ಕಪ್ ಹೊಡೆಯುವಂಥದ್ದು ಗಿಲ್ಲಿನೇ ಅಂತ ಟ್ವೀಟ್ ಕೂಡ ಇಲ್ಲಿ ಮಾಡಿದ್ದೆ. ಮೀನ್ಸ್ ಅದನ್ನ ವಿಡಿಯೋ ಕೂಡ ಮಾಡಿದ್ದೆ ನಾನು. ಬಿಕಾಸ್ ಕಾಂಪಿಟೇಷನ್ ಇರಲಿಲ್ಲ ನನಗೆ ಈ ಸಾರಿ ಗಿಲ್ಲಿಗೆ ಅಂತ ಬಂದಾಗ. ಬಟ್ ಸಖತ್ತಾಗಿ ಆಡಿದ್ದಾನೆ. ಓಕೆ, ಕಾಂಪಿಟೇಷನ್ ಇಲ್ಲ ಅಂತ ಅಂದ್ರೂ ಕೂಡ ಸೊ ಒಂದು ಕೊನೆಗೆ ಅಂತ ಬಂದಾಗ ಸ್ವಲ್ಪ ಎಲ್ಲೋ ಡೌನ್ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಓಕೆ, ಜನಗಳ ಕೈ ಬಿಡ್ಲಿಲ್ಲ ಅಂಡ್ ಸಪೋರ್ಟ್ ಮಾಡಿ ಸೊ ಗೆಲುವಿನ ಒಂದು ದಡಕ್ಕೆ ಸೇರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ 4-5 ಏನೋ ರಿಯಾಲಿಟಿ ಶೋಗಳನ್ನ ಮಾಡಿದ್ದಾನೆ DKD. ನನ್ಗೆ ಗೊತ್ತಿರೋಂಗೆ ಇನ್ನೊಂದು ಮೇ ಬಿ ಯಾವ್ದು ಕಾಮಿಡಿ ಶೋ ಏನು ಮಾಡಿದ್ದಾನೆ. ಅಂಡ್ ಭರ್ಜರಿ ಬ್ಯಾಚುಲರ್ಸ್ ಎಲ್ಲ ಅನ್ಸುತ್ತೆ, ಅದು ಒಂದು ಮಾಡಿದ್ದಾನೆ. ಅಂಡ್ ಅದರಲ್ಲಿ ಯಾವುದರಲ್ಲೂ ಕೂಡ ಸೊ ಗೆಲುವು ಸಿಗದೇ ಇದ್ದಾಗ ಸೊ ಬಿಗ್ ಬಾಸ್ ಅವನಿಗೆ ಕೈ ಹಿಡಿದಿದೆ. ಅಂಡ್ ಸ್ಟ್ರಾಟಜಿಗಳನ್ನ ಸೊ ಏನೇ ಮಾಡಬೇಕು ಸೊ ಜನಗಳಿಗೆ ಹತ್ರ ಆಗ್ಲಿಕ್ಕೆ ಸೊ ಅದನ್ನ ಮಾಡಿದ್ದಾನೆ. ಅಂಡ್ ಇವಾಗ ಫೈನಲ್ ಆಗಿ ಗೆದ್ದಿದ್ದಾನೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಖುಷಿ ಇದೆ. ಅಂಡ್ ಎಕ್ಸೈಟ್ಮೆಂಟ್ ಏನಕ್ಕೆ ನನಗೆ ಅಷ್ಟೊಂದು ತೋರಿಸ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಆಲ್ರೆಡಿ ಗೊತ್ತಿರೋದೇ ಅಲ್ವಾ. ನಾನು ಹೇಳಿದ್ನಲ್ಲ ಆವಾಗ್ಲೇನೆ ನವೆಂಬರ್ ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಟ್ಟಿದ್ದೆ ನಾನು, ಕಾಂಪಿಟೇಷನ್ ಇಲ್ಲ ಈ ಸೀಸನ್ ಅಲ್ಲಿ ಗಿಲ್ಲಿಗೆ ಅಂತ ಬಂದಾಗ. ಸೊ ಆ ರೀತಿಯಲ್ಲೇ ಆಗಿ ಕೊನೆವರೆಗೂ ಕೂಡ ಹಂಗೆ ಆಗೋಯ್ತದು. ಸೊ ಕೊನೆಯಲ್ಲಿ ಸ್ವಲ್ಪ ಎಲ್ಲೋ ಅದೇ ಹೇಳಿದ್ನಲ್ವಾ, ಎಲ್ಲೋ ಸ್ವಲ್ಪ ಕಡಿಮೆ ಆಗ್ತಿದೆ, ಎಲ್ಲೋ ಮಿಸ್ ಹೊಡಿಬೋದೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಆಗ್ಲಿಲ್ಲ. ಯಾಕಂದ್ರೆ ವೋಟ್ ರಿವೀಲ್ ಮಾಡಿದ್ರ ಅಂತ ಮಾಡಿಲ್ಲ ಅನ್ಸುತ್ತೆ. 46 crores ಅಂತ ಏನೋ ಕೇಳಿದ್ದೆ ಎಲ್ಲೋ ಒಂದ್ ಕಡೆಗೆ. ಬಟ್ ಅದು ವೋಟ್ ರಿವೀಲ್ ಮಾಡಲಿಲ್ಲ. ಅಂಡ್ ರನ್ನರ್ ಅಪ್ ಅಂಡ್ ಸೊ ವಿನ್ನರ್ ಅಂತ ಬಂದಾಗ ಏನೋ ಚಿಕ್ಕ ಮಾರ್ಜಿನ್ ಅಂತ ಹೇಳಿದ್ರು. ರಿವೀಲ್ ಮಾಡಬೇಕಾಗಿತ್ತು, ಬಟ್ ನನಗೆ ಗೊತ್ತಿರೋಂಗೆ ಮಾಡಿಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಾನು ಕೆಲವು ಟೈಮಲ್ಲಿ OTT ನೋಡ್ತಾ ಇದ್ದೆ, ಕೆಲವು ಟೈಮಲ್ಲಿ ಟಿವಿಲಿ ನೋಡ್ತಾ ಇದ್ದೆ, ಕೆಲವು ಟೈಮಲ್ಲಿ ಇಲ್ಲಿ ಮುಂದೆ ಇರ್ತಾ ಇತ್ತು, ಕೆಲವು ಟೈಮಲ್ಲಿ ಆ ಕಡೆ ಮುಂದೆ ಇರ್ತಾ ಇತ್ತು. ಬಟ್ ಗಿಲ್ಲಿ ಅಂತ ಬಂದಾಗ ಕಪ್ ಹಾಳಾಗೋಗ್ಲಿ, ಕಪ್ ಸಿಗ್ತಿತ್ತೋ ಬಿಡ್ತಿತ್ತೋ ಬೇರೆ ವಿಷಯ. ಓಕೆ, ದುಡ್ಡು ಬೇಡ ನನಗೆ ಮ್ಯಾಟ್ರ್ ಇರೋದು ಏನು ಗೊತ್ತಾ, ಜನಗಳಿಗೆ ಸಂಪಾದನೆ ಮಾಡಿದ್ದೇನೆ, ಅದ್ ಮಾತ್ರ ಹೇಳ್ಬಲ್ಲೆ ನಾನು. ಓಕೆ, ಸೊ ಜನಗಳದ್ದು ವೋಟ್ ಕಮ್ಮಿ ಆಗುತ್ತೆ, ಹೆಚ್ಚಿಗೆ ಆಗುತ್ತೆ, ಕೆಲವರಿಗೆ ಆಗ್ಬೋದು. ಬಟ್ ಹೊರಗಡೆ ನೋಡ್ತಾ ಇದ್ರೆ ಸೊ ಆ ಪ್ರೀತಿ ಸಪೋರ್ಟ್ ಇದೆಯಲ್ಲ, ಸೊ ಅದು ಹೆವಿ ಆಗಿದೆ. ಓಕೆ, ಮುಂದೇನು ಅದೇ ರೀತಿಯಲ್ಲಿ ಇರಲಿ ಅಂತ ನಾನು ಕೇಳ್ಕೊಳ್ಳೋದು ದೇವ್ರ ಹತ್ರ. ಬಿಕಾಸ್ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ. ನಾನು ಅವತ್ತು ಫಸ್ಟ್ ಒಂದು ಬಿಗ್ ಬಾಸ್ ಮನೆಗೆ ಎಂಟರ್ ಆದಾಗ ಕೂಡ ನಾನು ಹೇಳಿರುವಂಥದ್ದು ಒಂದೇ ಮಾತು, ಟ್ಯಾಲೆಂಟ್ ಇದೆ. ಸೊ ಹಳ್ಳಿ ಪ್ರತಿಭೆ, ಸ್ಪಾಂಟೇನಿಯಸ್ ಆಗಿ ಒಂದು ಟೇಕಲ್ಲೇ ಹೊಡೆಯುವಂಥ ಡೈಲಾಗ್ಗಳು ಒಂದು ತಲೆಯಲ್ಲಿ ಕುತ್ಕೊಳ್ಳುತ್ತೆ. ಅಂಡ್ ರೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾನೆ ಅವನು. ಓಕೆ, ಸೊ ನನ್ನ ಪ್ರಕಾರ ಅವನು ಸಿನಿಮಾಗಳಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಕ್ಕಿಂತ ಸೊ ಒಬ್ಬ ಟೆಕ್ನಿಷಿಯನ್ ಆಗಿ, ಒಬ್ಬ ಕಥೆಗಾರನಾಗಿ, ಒಬ್ಬ ನಿರ್ದೇಶಕನಾಗಿ ಸೊ ಒಂದು ಚಿತ್ರರಂಗದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಕೇಳ್ಕೊಂತೀನಿ. ಹೀರೋ ಆದ್ರೂ ಪರವಾಗಿಲ್ಲ, ನನಗೇನಿಲ್ಲ. ಬಟ್ ಸುಮಾರು ಜನ ಆಸೆ ಅಂದರೆ ಅವ್ನು ಕಾಮಿಡಿಯಾಗಿ ನೋಡ್ಕೊಬೇಕು ಅಂತ ತಲೆಯಲ್ಲಿದೆ. ಬಟ್ ನನಗೆ ಒಂದು ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಪ್ರಾಸಬದ್ಧವಾಗಿರುವಂಥ ಡೈಲಾಗ್ಗಳನ್ನ ಬರೀತಾನೆ, ಸ್ಪಾಂಟೇನಿಯಸ್ ಡೈಲಾಗ್ಗಳನ್ನ ಹೇಳ್ತಾನೆ. ಸೊ ಯಾವುದೋ ಒಂದು ರೀತಿಯಲ್ಲಿ ಬೆಳೀಲಿ, ಬಿಕಾಸ್ ಅವ್ನ ಟ್ಯಾಲೆಂಟ್ ಇದೆ. ಓಕೆ, ಸುಮ್ಮನೆ ಏನೋ ಒಂದು ಫ್ಲೂಕಲ್ಲಿ ಬಂದು ಸೊ ವಿನ್ ಆದ ಅನ್ನೋ ರೀತಿಯಲ್ಲಿ ಇಲ್ಲ. ಓಕೆ, ನಾವು ನೋಡಿದೀವಿ ಸೀಸನ್ ಇಲ್ಲಿವರೆಗೂ ಕೂಡ 12 ಸೀಸನ್ ನೋಡಿದೀವಿ. ಇದು 12ನೇ ಸೀಸನ್. ಬಿಕಾಸ್ ಒಂದು OTT ಸೇರ್ಕೊಂಡು ಯಾವ ಒಂದು ಬಿಗ್ ಬಾಸ್ ಇಂದ ಲೈಫೇ ಚೇಂಜ್ ಆಗಿದೆ ಅನ್ನೋ ರೀತಿಯಲ್ಲಿ ನನಗೇನು ಅನ್ಸಿಲ್ಲ. ಬಟ್ ಮುಂಚೆ ಹೇಗಿದ್ರು ಸೊ ಅದೇ ರೀತಿಯಲ್ಲೇ ಇದ್ದಾರೆ ಹೊರತು ಸ್ವಲ್ಪ ರೆಕಗ್ನಿಷನ್ ಯಾವಾಗೋ ಒಂದ್ಸರಿ ನೋಡಿದಾಗ ಗೊತ್ತಾಗ್ಬೋದು. ಬಿಟ್ಟು ಲಾಸ್ಟ್ ಸೀಸನ್ ಯಾರು ಗೆದ್ದಿದ್ದಾರೆ ಅಥವಾ 10ನೇ ಸೀಸನ್ ಯಾರು ಗೆದ್ದಿದ್ದಾರೆ ಅಂತ ನೋಡಿದಾಗ ನಮ್ಗೆ ವಿನಯ್ ಕಾಣಿಸ್ತಾನೆ, ಕಾರ್ತಿಕ್ ಕಾಣಿಸ್ತಾರೆ. ಬಟ್ ಅವ್ರ ಪರ್ಸನಲ್ ಲೈಫಲ್ಲಿ ಏನಂತ ಚೇಂಜಸ್ ನನಗೇನು ಕಾಣಿಸ್ತಾ ಇಲ್ಲ. ಕೆಲವೊಂದು ಸೀರಿಯಲ್ ಮುಂಚೆನೂ ಮಾಡ್ತಾ ಇದ್ರು, ಇವಾಗಲೂ ಮಾಡ್ತಿದ್ದಾರೆ. ಸೊ ಅಂತ ಚೇಂಜಸ್ ನನಗೇನು ಕಾಣಿಸ್ತಾ ಇಲ್ಲ. ಸಂಗೀತ ಆದ್ರೂ ಆಗಿರ್ಬೋದು, ಸೊ ಯಾರು ಕೂಡ ಅಂತ ಒಂದು ಚೇಂಜಸ್ ಏನು ತಗೊಂಡು ಹೋಗಿಲ್ಲ ಅಂತ ನನಗನ್ಸುತ್ತೆ. ಬಟ್ ಸೊ ಗಿಲ್ಲಿ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂತ ಅನ್ಕೊಂತೀನಿ. ಬಿಕಾಸ್ ಆಫ್ ಸೊ ಹಿಂದಿನ ಸೀಸನ್ಗಳಲ್ಲಿ ಇದ್ದಂಥ ಒಂದು ಸಪೋರ್ಟ್ಗೂ ಸೊ ಈ ಸೀಸನ್ಗೂ ಸಪೋರ್ಟ್ ಸಿಕ್ಕಾಪಟ್ಟೆ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಸೊ ಅದು ಒಂಥರ ಅನ್ಇಮ್ಯಾಜಿನೇಬಲ್ ಅನ್ನೋ ರೀತಿಯಲ್ಲಿ ಸಪೋರ್ಟ್ ಕಾಣಿಸ್ತಾ ಇತ್ತು. ನೀವು ಹೇಳ್ಬೋದು PR ಅದು ಇದು ಅಂತ. ಸೊ ಏನೇ ಇದ್ರು ಕೂಡ ಸೊ ಈ ರೇಂಜಿಗೆ ಬರಲ್ಲ. ಒಂದ್ ರೇಂಜಿಗೆ ಕಮೆಂಟ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ PR ಮಾಡ್ಬೋದು. ಬಟ್ ಔಟ್ಸೈಡ್ ಇರುತ್ತಲ್ಲ ಆಫ್ಲೈನ್ ಕ್ರೇಜು, ಸೊ ಅದು ಮಾಡ್ಲಿಕ್ಕೆ ಆಗಲ್ಲ ಅಂತ ನಾನು ಅನ್ಕೊಂತೀನಿ. ಕಟ್ಔಟ್ಗಳು ಬೇಕಾದ್ರೆ ದುಡ್ಡು ಕೊಟ್ಟು ಹಾಕ್ಸ್ಬೋದು. ಬಟ್ ನಾನು ಹೇಳ್ತಿರುವಂಥದ್ದು ನಮ್ಮ ಡಿಸ್ಟಿಕ್ ಅಲ್ಲಿ, ಸೊ ಎಲ್ಲೋ ಒಂದು ಉತ್ತರ ಕರ್ನಾಟಕದ ಒಂದು ಡಿಸ್ಟಿಕ್ ಅಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಕೂಡ ಕಟ್ಔಟ್ ಹಾಕ್ತಾರೆ ಅಂತಂದ್ರೆ ಸೊ ಅಲ್ಲಿ ಗಂಟೆ PR ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಲೆವೆಲ್ ವರ್ಗೂ ಕೂಡ PR ವರ್ಕ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆಮೇಲೆ ಒಂದು ವರ್ಕಕ್ಕೆ ಕೂಡ ನಾವು ಎಮರ್ಸ್ಬೋದು. ಬಟ್ ಇಡೀ ಹಳ್ಳಿಗಳಲ್ಲಿ ಸುಮಾರು ಜನ ಇಷ್ಟಪಡ್ತಾರಲ್ಲ, ಸೊ ಅವ್ರನ್ನ ಎಮರ್ಸಕ್ಕಾಗಲ್ಲ. ಇವಾಗ ನಮ್ಮ ಮನೇಲಿ ತಗೊಳ್ಳಿ, ಸೊ ಗಿಲ್ಲಿನ ಇಷ್ಟಪಡ್ತಾರೆ ಬಿಕಾಸ್ ಆಫ್ ಒಂದು ಕಾಮಿಡಿ ಟೈಮಿಂಗು. ಓಕೆ, ಕೆಲವು ಟೈಮಲ್ಲಿ ತಪ್ಪು ಮಾಡಿದ್ದಾನೆ, ಸೊ ಕೆಲವು ಟೈಮಲ್ಲಿ ಜಾಸ್ತಿ ಇರಿಟೇಷನ್ ಮಾಡಿದ್ದಾನೆ, ಕೆಲವು ಟೈಮಲ್ಲಿ ಕೆಟ್ಟ ಪದಗಳು ಅವ್ನ ಬಾಯಿಂದ ಕೂಡ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಬಟ್ ಆದ್ರೂ ಕೂಡ ಒಂದು ಎಂಟರ್ಟೈನರ್ ಅಂತ ಬಂದಾಗ ಸೊ ಒಂದು ಸ್ಟ್ಯಾಂಡ್ ತಗೊಬೇಕು ಅಂತ ಬಂದಾಗ ತುಂಬಾ ಚೆನ್ನಾಗಿ ತಗೊಂಡಿದ್ದಾನೆ, ಚೆನ್ನಾಗಿ ಆಡಿದ್ದಾನೆ. ಬಟ್ ಅವ್ನು ಇನ್ನೊಂದು ಚೂರು ವ್ಯಕ್ತಿತ್ವ ಅಥವಾ ಒಂದು ಎಮೋಷನ್ಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಟೆಸ್ಟ್ ಆಗಬೇಕಾಗಿತ್ತು. ಬಟ್ ಅದಕ್ಕೆ ಸೊ ಅಲ್ಲಿ ಅವಕಾಶ ಯಾರು ಸಿಗ್ಲಿಲ್ಲ ಅನ್ನೋದಕ್ಕಿಂತ ಇವ್ರು ಯಾರು ಕೂಡ ಟ್ರೈ ಮಾಡಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅರ್ಧ ಸೀಸನ್ ಬೇಕು ನೋಡಿ ನೀವು. ಸೊ ಯಾರು ಕೂಡ ನಿಮ್ಗೆ ಕಾಂಪೀಟ್ ಮಾಡೋ ರೇಂಜಿಗೆ ಒಂದು ಸ್ಟ್ರಾಟಜಿಗಳನ್ನ ಯಾರು ಕೂಡ ಹಿಡಿಯೋಕ್ಕೆ ಆಗಲಿಲ್ಲ. ಸೊ ಕೊನೆಗೆ ಸ್ವಲ್ಪ ಧ್ರುವನ್ ಟ್ರೈ ಮಾಡ್ದ, ಆಲ್ರೆಡಿ ಟೈಮ್ ಮುಗ್ದೋಗಿತ್ತು. ಬಟ್ ಸಖತ್ತಾಗಿರುವಂಥ ಒಂದು ಆಟ ಆಡಿದ್ದಾನೆ. ಅಂಡ್ ಸೊ ಕೊನೆಗೆ ಸೊ ಕಪ್ನ ಗೆದ್ದಿದ್ದಾನೆ. ಅಂಡ್ ಸುಮಾರು ಜನ ಹೇಳ್ತಿದ್ರಲ್ಲ, ಅದರಲ್ಲೂ ಯಾರು ಅವನು ಡಾಗ್ ಸತೀಶ್, ಅವ್ನು ಗೆಲ್ಲೋದೇ ಇಲ್ಲ ಸರ್, ಎಲಿಮಿನೇಟ್ ಆಗಿದ್ದಾನೆ ಸರ್, ಹಾಗೆ ಸರ್ ಹಿಂಗೆ ಸರ್ ಅಂತ ಪುಂಕ್ತಾನೆ ಇದ್ದ. ಬಟ್ ಕೊನೆಗೆ ಗೆದ್ದು ಬಂದಿದ್ದಾನೆ. ಸೊ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಜರ್ನಿ ನೋಡ್ತಾ ಇದ್ರೆ ಅಂಡ್ ಸಖತ್ತಾಗಿದೆ. ಓಕೆ,
ಆ್ಯಂಡ್ ಇನ್ನು ಮುಂದೆ ಹೇಗಿರುತ್ತೆ ಅನ್ನೋದು ನೋಡಬೇಕಾಗತ್ತೆ. ಸುಮಾರು ಜನ ಟ್ಯಾಟೂ ಹಾಕ್ಸ್ಕೊಂಡಿದ್ರು ಕೈ ಮೇಲೆ, ಅವ್ನಿಗೆ ಇನ್ನೂ ಒಬ್ಬನೇ ಅಂತ ಗೊತ್ತಾಗಿದೆ, ಬಟ್ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ. ನಾನು ನೋಡಿರೋ ಪ್ರಕಾರ 4-5 ಜನ ಹಾಕೊಂಡಿದ್ದಾರೆ. ಆ್ಯಂಡ್ ಕಟೌಟ್ಗಳು ನೋಡ್ತಾ ಇದ್ರೇನೆ ಶಾಕ್ ಆಗುತ್ತೆ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಕಾವ್ಯ ಆ್ಯಂಡ್ ಗಿಲ್ಲಿದು ಆ ಒಂದು ಕಟೌಟ್ಗಳು ನೋಡ್ತಾ ಇದ್ರೆ ಯಾವ ರೀತಿಯಲ್ಲಿ ರಿಯಾಕ್ಷನ್ ಇರುತ್ತೆ, ಗಿಲ್ಲಿಗಿಂತ ಕಾವ್ಯದ ಯಾವ ರೀತಿಯಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ನೋಡ್ಬೇಕು. ಅದು ಬಿಟ್ರೆ ಸೊ ರಕ್ಷಿತಾ ಅಗೇನ್ ಸುಮಾರು ಜನ ಹೇಳ್ತಾರೆ ಸೊ ನಾನು ರಕ್ಷಿತಾ ಹೇಟರ್ ಇರ್ಬೋದು ಹಾಗೆ ಹೇಗೆ ಅಂತ. ನನಗೆ ಯಾರ ಮೇಲೂ ಕೂಡ ಏನು ದ್ವೇಷ ಇಲ್ಲ, ಬಟ್ ಏನ್ ಆಗಿದೆ ಸೊ ಆ ಒಂದು ಎಪಿಸೋಡಲ್ಲಿ ಅದನ್ನೇ ಹೇಳಿದ್ದೀನಿ. ಆ್ಯಂಡ್ ಇವತ್ತು ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಬಿಕಾಸ್ ಅಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ನನಗೇನು ತಕರಾರಿಲ್ಲ. ಜನಗಳು ಓಟ್ ಬಂದಿದೆ ಅಂತ ಅಂದಮೇಲೆ ಸೊ ಅದನ್ನ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಈ ವ್ಯಕ್ತಿತ್ವ ಇದೆ ಗುರು, ನೀನು ಸುಮ್ಮನೆ ಹೇಟ್ ಮಾಡ್ತೀಯ ಹಾಗೆ ಹೇಗೆ ಅಂತ ಎಲ್ಲ ಹೇಳ್ಬೋದು. ಬಟ್ ನಾನು ಯಾವ್ಯಾವ ಒಂದು ಎಪಿಸೋಡಲ್ಲಿ ರಿವ್ಯೂಗಳನ್ನು, ನನ್ನ ಅನಿಸಿಕೆಗಳನ್ನು ಅಥವಾ ನನ್ನ ಒಪಿನಿಯನ್ಗಳನ್ನ ಹಂಚ್ಕೊಂಡಿದ್ದೀನಿ. ನಾನು ಇವಾಗಲೂ ಕೂಡ ಅದಕ್ಕೆ ಸ್ಟ್ಯಾಂಡಾಗಿ ನಿಂತ್ಕೊತೀನಿ. ಓಕೆ, ಒಂದು ಸ್ಟೇಜ್ನ ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊಬೇಕು ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸೊ ಜನಗಳಿಗೆ ಏನು ಅಟೆನ್ಷನ್ನ ಕ್ರಿಯೇಟ್ ಮಾಡಬೇಕಾಗಿತ್ತು ಸೊ ಅದನ್ನು ರಕ್ಷಿತ್ ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿರುವಂಥ ಒಂದು ವಾತಾವರಣ ಆ್ಯಂಡ್ ಸಿಚುವೇಶನ್ಗಳು ಕೂಡ ಅವ್ರ ಪರವಾಗಿನೇ ಕೆಲವೊಂದು ಬಂತು. ಆಮೇಲೆ ಸ್ಟಾರ್ಟಿಂಗಲ್ಲಿ ಮೇಕರ್ಸ್ಗಳು ಕೂಡ ಅಷ್ಟೇ. ಸೊ ಅವ್ರಿಗೊಂದು ಕ್ಯಾರೆಕ್ಟರ್ ಬೇಕಾಗಿತ್ತು, ಮೀನ್ಸ್ ಈ ಥರದ್ದೊಂದು ಅಂದರೆ ಮನೆಯವರಿಗೆ ಒಂದು ಸ್ವಲ್ಪ ಈ ಎದುರಾಕೊಳ್ಳುವಂಥದ್ದು ಆ್ಯಂಡ್ ಇದು ಮಾಡೋವಂಥದ್ದು. ಸೊ ಅದಕ್ಕೋಸ್ಕರನೇ ಅವ್ರನ್ನ ಒಂದು ರೀತಿ ಒಂದು ವಾರಕ್ಕೆ ಹೊರಗಡೆಗೆ ಇಟ್ಟು ಆ್ಯಂಡ್ ತಿರ್ಗಾ ಒಳಗಡೆಗೆ ತೊಗೊಂಡು ಹೋದ್ರು. ಸೊ ಅದರಿಂದ ಜನಗಳಿಗೆ ಅಭ್ಯಾಸ ಆಗಿ ಒಂದು ಅಟೆನ್ಷನ್ ಅಂತೂ ಸಿಕ್ಕಿರುತ್ತೆ. ಸೊ ಸಡನ್ನಾಗಿ ಕಳಿಸ್ಬಿಟ್ರು ಆ್ಯಂಡ್ ಸಡನ್ನಾಗಿ ಕಳಿಸ್ಬಿಟ್ರು ಮತ್ತೆ ತಿರ್ಗಾ ಒಳಗಡೆ ಕಳಿಸಿದ್ರು ಅಂತಂದರೆ ಒಂದು ಅದು ಅಟೆನ್ಷನ್ ಅಂತೂ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲೂ ಕೂಡ ಅಷ್ಟೇ ಸುದೀಪ್ ಸರ್ ಅವ್ರನ್ನ ಒಂದು ರೀತಿಯಲ್ಲಿ ಏನೇ ಮಾತಾಡಿದ್ರು ಏನೇ ಅಂದರೂ ಕೂಡ ಒಂದು ಚಿಕ್ಕ ಹುಡುಗಿ ರೀತಿಯಲ್ಲೇ ಸೊ ಅವ್ರನ್ನ ಟ್ರೀಟ್ ಮಾಡ್ಕೊಂಡು ಬಂದರು, ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಆ್ಯಂಡ್ ಅದಾದಮೇಲೆ ಗೆಜ್ಜೆ ವಿಚಾರ ಅಂತಂತೂ ಒಳ್ಳೆ ಬೆನಿಫಿಟ್ ತಂದು ಕೊಟ್ಬಿಡುತ್ತೆ ಅವಳಿಗೆ. ಆ್ಯಂಡ್ ಸೊ ನನ್ನ ಪ್ರಕಾರ ಸೊ ಜಾನ್ವಿ ಅವರು ಆ್ಯಂಡ್ ಅಶ್ವಿನಿ ಅವರು ತುಂಬ ದೊಡ್ಡ ತಪ್ಪು ಮಾಡಿರೋವಂಥದ್ದು ಅದೇ ವಿಚಾರದಲ್ಲಿನೇ. ಸೊ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಸೊ ಅವರು ಈಗ ಒಂದು ಎಲ್ಲೋ ಟಚ್ ಆಗೋಯ್ತು. ಸೊ ನಾವು ಒಪ್ಕೊಳ್ಳೋಕ್ಕೆ ಬೇಡ ಅನ್ನೋ ರೀತಿಯಲ್ಲಿ ಅವ್ರು ನಿಂತ್ಕೊಂಡ್ರು. ಸೊ ಅಲ್ಲಿಂದ ಸೊ ಎಲ್ಲೆಲ್ಲೋ ಹೋಗಿ ಸೊ ಅಲ್ಲಿ ಅಶ್ವಿನಿ ಅವರು ಸುಮ್ಮನೆ ಅವ್ರ ಮೇಲೆ ಕೆಲವೊಂದು ವಿಚಾರಗಳೆಲ್ಲ ಮಾತಾಡ್ಬಿಟ್ರು. ಸೊ ಅಲ್ಲಿಂದ ಇನ್ನೂ ಕೂಡ ಸೊ ಅಲ್ಲಿ ಅಶ್ವಿನಿ ಮೇಲೆ ಹೇಟ್ ಕ್ರಿಯೇಟ್ ಆಯಿತು. ಆ್ಯಂಡ್ ರಕ್ಷಿತಾ ಮೇಲೆ ಸೊ ನಮ್ಮ ಒಂದು ಜನಗಳ ಒಂದು ಅದೇನು ಹೇಳ್ತೀವಲ್ಲ ಸೊ ಸಿಂಪತಿ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು. ನಾನು ಕೂಡ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಒಂದು ಮಾತಾಡಿದ್ದೆ ಸೊ ಅಶ್ವಿನಿ ಆ್ಯಂಡ್ ಜಾನ್ವಿ ವಿರುದ್ಧ, ರಕ್ಷಿತಾ ಪರ ಕೂಡ ಮಾತಾಡಿದ್ದೆ. ಆ್ಯಂಡ್ ಅದಾದಮೇಲೆ ಇದು ಯಾವುದಾದ್ರು ಟಿ ಶರ್ಟ್ ವಿಚಾರ ಅಂತ ಬಂದಾಗ, ರಾಶಿಕಾ ಆ್ಯಂಡ್ ಸ್ಪಂದನ ಅಂತ ಬಂದಾಗ ಸೊ ಅದ್ರ ಬಗ್ಗೆ ಸುಮಾರು ಜನ ಹೊರಗಡೆ ಸುಮಾರು ರೀತಿಯಲ್ಲಿ ಮಾತಾಡಿದ್ರು. ಬಟ್ ಅದು ಕೂಡ ಒಂದು ರೀತಿಯಲ್ಲಿ ಅವರಿಗೆ ಬೆನಿಫಿಟ್ ಆಯ್ತು ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ಅವರಿಗೆ ಆದಂಥ ಒಂದು ಲಾಭ ತಂದುಕೊಡೋಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಸೊ ಅದ್ರ ಬಗ್ಗೆ ಆಲ್ರೆಡಿ ನಾನು ಅದ್ರ ಬಗ್ಗೆ ಆಗೋಗಿದೆ. ಸುಮಾರು ಜನ ನನ್ನ ಕಮೆಂಟಲ್ಲಿ ಹೇಳೋದು ಅಂತಂದರೆ ನಾನು ರಕ್ಷಿತಾಗೆ ಹೇಟ್ ಮಾಡ್ತೀನಿ, ಸೊ ಅನ್ನೆಸೆಸರಿಯಾಗಿ ಹೇಟ್ ಮಾಡ್ತೀನಿ ಅಂತ ಕೆಲವೊಂದು ಮಾತುಗಳು ಹೇಳ್ತಾರೆ. ನಾನು ನೋಡ್ತಾ ಇರ್ತೀನಲ್ಲ, ಸೊ ಅನ್ನೆಸೆಸರಿಯಾಗಿ ಹೇಟ್ ಮಾಡಲೇಬೇಕು ಅನ್ನೋ ವಿಚಾರ ಇದ್ದಿದ್ದರೆ ನನ್ನ ಚಾನಲಲ್ಲಿ ಇವಾಗಲೂ ಒಂದು ವಿಡಿಯೋ ಇದೆ. ಅಂತಂದರೆ ಅವಳು ರಕ್ಷಿತಾ ಈ ಒಂದು ಬಿಗ್ ಬಾಸ್ ಮನೆ ಬರೋಕ್ಕಿಂತ ಮುಂಚೆನೆ ಒಂದ್ಸಾರಿ ಬೆಂಗಳೂರಲ್ಲಿ ಯಾವುದೋ ಒಂದು ಆಟೋದಲ್ಲಿ ಬಂದಾಗ ಏನೋ ಒಂದು ಮಾತುಗಳು ಆಡಿದ್ರು. ಅಂದರೆ ನನಗೆ ತುಳುನಾಡಿನ ರಾಷ್ಟ್ರ ಭಾಷೆ ಅನ್ನೋ ರೀತಿಯಲ್ಲಿ ಯಾರೋ ಆಟೋ ಡ್ರೈವರ್ ಜೊತೆಗೆ ಕನ್ನಡ ತುಳು ಅಂತ ಬಂದಾಗ ಏನೋ ಒಂದು ಕೆಲವೊಂದು ಮಾತುಗಳು ಆಡಿದ್ರು. ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೆ ಸುಮಾರು 1 ವರ್ಷದ ಹಿಂದೆ ಅಂತ ಅನ್ಸುತ್ತೆ. ಅವ್ರಿಗೆ ನೆಗೆಟಿವೇ ಮಾಡಬೇಕು ಅಂತಂದ್ರೆ ಆ ಒಂದು ವಿಚಾರವನ್ನು ಬಿಗ್ ಬಾಸ್ ಈ ಒಂದು ಬಿಗ್ ಬಾಸ್ ಟೈಮಲ್ಲಿ ತಗೊಂಡು ನೆಗೆಟಿವ್ ಮಾಡ್ತಿದ್ದೆ. ಅದ್ರ ಜೊತೆಗೆ ಸುಮಾರು ಕೆಲವೊಂದು ಫೋಟೋಸ್ಗಳೆಲ್ಲ ರೀಸೆಂಟಾಗಿ ಓಡಾಡ್ತಾ ಇದ್ವು. ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಒಂದು ರೀತಿಯಲ್ಲಿ ಡ್ರೆಸ್ ಹಾಕೊಂತಾಳೆ, ಆಮೇಲೆ ಹೊರಗಡೆಗೆ ಅಂತ ಬಂದಾಗ ಸೊ ಆ ರೀತಿಯಲ್ಲಿ ಕೆಲವೊಂದು ಫೋಟೋಸ್ಗಳೆಲ್ಲ ಓಡಾಡ್ತಾ ಇದ್ವು. ಸೊ ಅದನ್ನ ಇಟ್ಕೊಂಡು ಬೇಕಾದ್ರೆ ನಾನು ನೆಗೆಟಿವ್ ಮಾಡ್ಬೋದಾಗಿತ್ತು, ಬಟ್ ನಾನು ಮಾಡಿಲ್ಲ. ಬಿಕಾಸ್ ಅಂದರೆ ಆ ಥರ ಮಾಡುವಂಥದ್ದು ನಂಗೆ ಸರಿ ಅಂತ ಅನ್ಸಲ್ಲ. ಬಿಕಾಸ್ ನಾನು 10ನೇ ಸೀಸನಿಂದ ರಿವ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೊರಗಡೆ ಅಂತ ವಿಚಾರ ಬಂದಾಗ ನಾನು ಯಾವತ್ತೂ ಕೂಡ ನಾನು ಮಾತಾಡಿಲ್ಲ. ಓಕೆ, ಯಾವ ಕಂಟೆಸ್ಟೆಂಟ್ ಬಗ್ಗೆ ಆದ್ರೂ ಆಗಿರ್ಬೋದು, ಹೊರಗಡೆ ವಿಚಾರ ನಾನು ಅಷ್ಟು ನೆಗೆಟಿವ್ ಆಗೋ ರೀತಿಯಲ್ಲಿ ಮಾತಾಡಿಲ್ಲ. ಅದ್ರ ಜೊತೆಗೆ ಹೊರಗಡೆ ಹೋದ್ಮೇಲೂ ಕೂಡ ಅಷ್ಟೇ ಯಾವ ಕಂಟೆಸ್ಟೆಂಟ್ ಬಗ್ಗೆ ಕೂಡ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಬಿಗ್ ಬಾಸ್ ಮನೆ ಒಳಗಡೆಗೆ ಅವ್ರ ಆಟ ಏನಿರುತ್ತೆ ಸೊ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಹೊರತು ಸೊ ಹೊರಗಡೆ ಇರುವಂಥ ವಿಷಯಗಳನ್ನ ನಾನು ಅಷ್ಟಾಗಿ ನಾನು ಯಾವತ್ತೂ ಕೂಡ ಮಾತಾಡಿರುವಂಥದ್ದಿಲ್ಲ. ಓಕೆ, ಆ್ಯಂಡ್ ಜೊತೆಗೆ ಸೊ ಅಶ್ವಿನಿ ಅವರು ಅಶ್ವಿನಿ ಅಂತ ಬಂದಾಗ ಸೊ ಅದೇ ಅವ್ರದ್ದು ಆಟ ಅಂತ ಬಂದಾಗ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ಎಲ್ಲೂ ಕೂಡ ಅವರು ಮನಸ್ಸಲ್ಲಿ ಕೆಲವೊಂದು ಇಟ್ಕೊಂಡು ಹೊರಗಡೆ ಒಂದು ಹೇಳಿರುವಂಥದ್ದು ನನಗಂತೂ ಕಾಣಿಸಿಲ್ಲ. ಏನಿದ್ರು ಕೂಡ ಸ್ಟ್ರೇಟ್ ಆಗಿ ಹೇಳಿದ್ದಾರೆ. ಅದೇ ಎಲ್ಲೋ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೇನೋ ಆಗೋಯ್ತದು. ಅದು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡಿದ್ರೆ ಮೇ ಬಿ ಗಿಲ್ಲಿಗೆ ಒಂದು ಒಳ್ಳೆ ಕಾಂಪಿಟೇಷನ್ ಕೊಡ್ಬೋದಿತ್ತು ಅಂತ ನನಗನ್ಸುತ್ತೆ. ಬಟ್ ಓಕೆ, ಒಂದು ಹೆಸರು ಹೊರಗಡೆ ಆಲ್ರೆಡಿ ಹೆಸರಿತ್ತು, ಜೊತೆಗೆ ದುಡ್ಡೆಲ್ಲ ಇದೆ ಅವ್ರಿಗೆ, ಜಸ್ಟ್ ಒಂದು ಟ್ರೈ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ. ಬಟ್ ಅದೊಂದು ಗತ್ ಅನ್ನೋದೊಂದು ಇಟ್ಕೊಂಡಿದ್ದಾರಪ್ಪ, ಅದು ಮಾತ್ರ ಹೇಳ್ಬಲ್ಲೆ ನಾನು. ಸೊ ಅಶ್ವಿನಿ ಗೌಡ ಅನ್ನುವಂಥದ್ದೊಂದು ಇಟ್ಕೊಂಡಿದ್ದಾರೆ. ಬಟ್ ಬೇರೆಯವ್ರಿಗೆ ಅದೇ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಡುವಂಥದ್ದು ಕೂಡ ಅವ್ರು ಕಲಿಬೇಕಾಗಿತ್ತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದು ಎಲ್ಲ ತಪ್ಪಾಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಅಪ್ ಡೌನ್ ತುಂಬ ಇದ್ದಿದೆ ಅವ್ರು ಅಶ್ವಿನಿ ಒಂದು ಇದರಲ್ಲಿ. 3rd ಪ್ಲೇಸಲ್ಲಿ ಎಂಡ್ ಆಗಿರುವಂಥದ್ದು ನನಗೇನು ಬೇಜಾರಂತ ಅನಿಸ್ಲಿಲ್ಲ. ಸೊ ಅವರಿಗೆ ಏನು ಸಿಗಬೇಕಾಗಿತ್ತು ಅದು ಸಿಕ್ಕಿದೆ. ಇದ್ರ ಮಧ್ಯೆ ಸುದೀಪ್ ಸರ್ ಸೊ ಗಿಲ್ಲಿಗೆ 10 ಲಕ್ಷಗಳ ಒಂದು ದುಡ್ಡನ್ನ ಕೂಡ ಕೊಟ್ಟಿದ್ದಾರೆ, ಒಂದು ಗಿಫ್ಟ್ ಅನ್ನೋ ರೀತಿಯಲ್ಲಿ ಸೊ ಗೆದ್ದಿದ್ದಕ್ಕೆ. ಆ್ಯಂಡ್ ಮೇ ಬಿ ಇದು ಡ್ಯಾಮೇಜ್ ಕಂಟ್ರೋಲ್ ಅಂತ, ಯಾಕಂದರೆ ರೀಸೆಂಟಾಗಿ ನೋಡ್ತಾ ಇದ್ವಿ ಸೊ ಸುಮಾರು ಅಭಿಮಾನಿಗಳು ಸುದೀಪ್ ಸರ್ ವಿರುದ್ಧನೇ ಕೆಲವು ಮಾತಾಡಿದ್ದೆಲ್ಲ ಇತ್ತು. ಮೇ ಬಿ ಅದು ಗಿಲ್ಲಿ ಫ್ಯಾನ್ಸ್ಗಳಿಗೆ ಏನೋ ಮೇ ಬಿ ಹರ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ. ಸೊ ಅದನ್ನು ಸ್ವಲ್ಪ ಎಲ್ಲೋ ಸಮಾಧಾನ ಮಾಡಲಿಕ್ಕೆ ಅಂತ ಕೊಟ್ರ
ನಂಗೆ ಗೊತ್ತಿಲ್ಲ, ಬಟ್ ಅವ್ರು ಕೊಟ್ಟಿದ್ದಾರೆ. ಸೊ 10 ಲಕ್ಷ ಅಂತ ಕೊಟ್ಟಿದ್ದಾರೆ. ಅಂಡ್ ನಾನು ಹೇಳೋಂಥದ್ದು ಏನು ಗೊತ್ತಾ, ಸುದೀಪ್ ಸರ್ ಅಂತ ಬಂದಾಗ ಓಕೆ ನಾವು ಕ್ವಶನ್ ಮಾಡಿದೀವಿ, ನಾವು ಕೆಲವೊಂದು ಮಾತುಗಳು ಆಡಿದ್ವಿ ಸುದೀಪ್ ಸರ್ ಮೀನ್ಸ್ ಆ ಡಿಸಿಷನ್ಗಳ ಬಗ್ಗೆ. ಬಟ್ ಆದ್ರೆ ಒಬ್ಬ ಮೇರು ನಟ ಅಂತ ಹೇಳ್ಬೋದು. ಬಿಕಾಸ್ ಇಷ್ಟು ವರ್ಷ ಒಂದು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಬೇಕು ಅಂತಂದ್ರೆ ಈಸಿ ಅಲ್ಲ. ಓಕೆ, ಸೊ ಅಂತ ಒಬ್ಬ ನಟನಿಗೆ ಸೊ ಒಂದು ಕೆಟ್ಟ ರೀತಿಯಲ್ಲಿ ಕಮೆಂಟ್ ಹಾಕುವಂಥದ್ದು, ಸೊ ಆ ಒಂದು ರೇಂಜಿಗೆ ಹೋಗುವಂಥದ್ದು ಸರಿಯಲ್ಲ ಅಂತ ನನಗನ್ಸುತ್ತೆ. ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಅಂಡ್ ಕಿಚ್ಚನ ಚಪ್ಪಾಳೆ ಅನ್ನೋಂಥದ್ದು ಏನು ಗೊತ್ತಾ, ಸೊ ಅವ್ರಿಗೆ ಅದು ಪರ್ಸನಲ್ ಆಗಿ ಸೊ ಏನ್ ಅನ್ಸುತ್ತೆ ಅವ್ರನ್ನ ಅದಕ್ಕೆ ಅವ್ರು ಕೊಡ್ತಾರೆ. ಓಕೆ, ಗಿಲ್ಲಿಗೂ ಕೂಡ ಕೊಟ್ಟಿದ್ದಾರೆ, ರಕ್ಷಿತಾ ಕೊಟ್ಟಿದ್ದಾರೆ, ಅಶ್ವಿನಿಯು ಕೊಟ್ಟಿದ್ದಾರೆ, ಸೊ ಯಾರಿಗೆ ಧನುಷ್ ಕೊಟ್ಟಿದ್ದಾರೆ. ಸೊ ಆ ಒಂದು ಕಿಚ್ಚನ ಚಪ್ಪಾಳೆಗೆ ಸೊ ಅಷ್ಟೊಂದು ರಿಯಾಕ್ಟ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಓಕೆ, ಸೊ ಇಷ್ಟಿತ್ತಪ್ಪ ಸೊ ಈ ಒಂದು ಸೀಸನ್ನ ಒಂದು ನನ್ನ ರಿವ್ಯೂಗಳು. ಆ್ಯಂಡ್ ಸೊ ಇದು ಮೇ ಬಿ ಬಿಗ್ ಬಾಸ್ ಬಗ್ಗೆ ಕೊನೆಯ ವಿಡಿಯೋ ಆಗಿರುತ್ತೆ ಅಂತ ಅನ್ಕೊಂತೀನಿ. ನಾನು ಹೇಳೋದೇನು ಗೊತ್ತಾ, ಸೊ ಯಾರನ್ನಾದ್ರೂ ಬೆಳೆಸಿ, ನಾನು ಬೆಳೆಸಬೇಡಿ ಅಂತ ಹೇಳಲ್ಲ, ಬಟ್ ಒಂದ್ಸರಿ ಯೋಚನೆ ಮಾಡಿ ಯಾರನ್ನ ಬೆಳೆಸ್ತಾ ಇದೀವಿ, ಸೊ ಅವ್ರು ಹೇಗೆ ಏನು ಅನ್ನೋದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಬೆಳೆಸಿ. ಯಾಕಂದ್ರೆ ಸುಮ್ಮನೆ ಸಿಕ್ಕೋರ್ನೆಲ್ಲ ಬೆಳೆಸಿ ಸೊ ಆಮೇಲೆ ನಮಗೇನೆ ಗೂಟ ಇಡುವಂತ ರೀತಿ ಆಗ್ಬಾರ್ದು. ಬಿಕಾಸ್ ನಾವು ಆಲ್ರೆಡಿ ನೋಡ್ತಾ ಇದೀವಿ ಸುಮಾರು ಜನ ಸೊ ಕನ್ನಡದ ಒಂದು ಕಂಟೆಂಟ್ನ ಬಳಸ್ಕೊಂಡು, ಕನ್ನಡದ ಜನತೆನ ಒಂದು ಸಪೋರ್ಟ್ನ ಬೆಳೆಸ್ಕೊಂಡು ಅಗೇನ್ ಬಂದು ಕನ್ನಡದವ್ರಿಗೇನೆ ಆ್ಯಂಡ್ ಕನ್ನಡಕ್ಕೆ ಅಂತ ಬಂದಾಗ, ನೆಲ ಜಲ ಭಾಷೆ ಅಂತ ಬಂದಾಗ ನಮಗೆ ಗೂಟ ಇಡುವಂಥವ್ರು ನಾನು ನೋಡಿದ್ದೀವಿ. ರೀಸೆಂಟಾಗೂ ಕೂಡ ನಾನು ನೋಡಿದೆ, ಯಾವುದೋ ಒಂದು ಕನ್ನಡ ಭಾಷೆ ಇಟ್ಕೊಂಡು ಒಂದು ಫನ್ ಆಗಿ ಒಂದು ರೀಲ್ ಮಾಡಿದಾರಂತೆ. ಆ್ಯಂಡ್ ಯಾವುದದು ಕೆಲವೊಂದು ಮಾಡಿದ್ದಾರೆ, ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಇಂಥವ್ರು ಇರಬೇಕಾದ್ರೆ ಸೊ ಬೇಜಾರಾಗುತ್ತೆ. ಇವ್ರನ್ನೆಲ್ಲ ನಾವೇ ಬೆಳೆಸಿ ಸೊ ನಮಗೇನೆ ಊಟ ಇಡ್ತಾರೆ ಅಂತಂದ್ರೆ ಕನ್ನಡ ಭಾಷೆ ಅಂತ ಬಂದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನು ಅದಕ್ಕೆ ಹೇಳುವಂಥದ್ದು ಏನಂತಂದ್ರೆ ಬೆಳೆಸೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಇವಾಗ ನಾನು ನೋಡ್ತಾ ಇದ್ದೀನಲ್ಲ ಟ್ರೋಲ್ ಆಗೋವಂಥವ್ರು, ಸೊ ಒಂಥರ ಏನೋ ತಿಕ್ಕಲಾಗಿ ಆಡೋವಂಥವ್ರೆಲ್ಲ ಒಂದು ಎಷ್ಟು ಲಕ್ಷಾಂತರ ಫಾಲೋವರ್ಸ್ ಇಟ್ಕೊಂಡು ಸೊ ಆ ಪ್ರಮೋಷನ್ ಈ ಪ್ರಮೋಷನ್ ಬೆಟ್ಟಿಂಗ್ ಆ್ಯಪ್ ಇವಾಗ ಸದ್ಯಕ್ಕೆ ಬ್ಯಾನ್ ಆಗಿದೆ. ಸೊ ಅದಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಿದ್ದಾರೆ, ಸೊ ಅಂಥವ್ರನ್ನೆಲ್ಲ ಬೆಳೆಸ್ತೀರಾ. ಸೊ ಮೊನ್ನೆ ಎಲ್ಲ ಒಂದು ಟಿವಿನಲ್ಲಿ ಕೂತ್ಕೊಂಡು ಚಿನ್ನು ಬಂಗಾರ ಅನ್ನೋಂಥವ್ರೆಲ್ಲ ಕೂತ್ಕೊಂಡು ಇವಾಗ ಸೊ ಆ ಪ್ರಮೋಷನ್ ಈ ಪ್ರಮೋಷನ್ ಅಂತ ಮಾಡ್ತಿದ್ದಾರೆ. ಅದಾದ್ಮೇಲೆ ಸೊ ನಾವೇ ಬೈತೀವಿ ಇವಾಗ ಅವ್ರಿಗೆ ಆ ಚಾನಲ್ ಚಾನ್ಸ್ ಕೊಟ್ರು, ಈ ಚಾನಲ್ ಚಾನ್ಸ್ ಕೊಟ್ರು ಅಂತ. ಬೆಳೆಸಿದವ್ರು ಯಾರು? ನಾವೇ ಅಲ್ವಾ? ಸೊ ನಮ್ ತಪ್ಪಿದೆ ಅದು. ಸೊ ಯಾರ್ಯಾರಿಗೆ ಏನೇನು ಯೋಗ್ಯತೆ ಇದೆ ಸೊ ಅಲ್ಲಿವರೆಗೂ ಕೂಡ ಬೆಳೆಸಿ. ಅದ್ರ ಮೇಲೆ ಬೆಳೆಸಿದ್ರೆ ಏನಾಗುತ್ತೆ, ಅವ್ರ ಪಿತ್ತ ಕೂಡ ನೆತ್ತಿಗೆ ಇರುತ್ತೆ. ಸೊ ಅವಾಗ ನಮ್ಮ ಒಂದು ವಿರುದ್ಧನೇ ಬರ್ತಾರೆ. ಕನ್ನಡಕ್ಕೆ ಅಂಡ್ ನಮ್ಮ ಒಂದು ಭಾಷೆಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಖಂಡಿತವಾಗ್ಲೂ ಬೆಳೆಸಿ. ನಾನು ಬೆಳೆಸಬೇಡಿ ಅಂತ ಹೇಳಲ್ಲ, ಬಟ್ ಅದೇ ಒಂದು ಭಾಷೆ ಅಂಡ್ ನೆಲ ಜಲ ಅಂತ ಬಂದಾಗ ಸೊ ಅದ್ರ ವಿರುದ್ಧ ಯಾವನ್ನೇ ಮಾತಾಡ್ಲಿ ನಾನಂತೂ ಬಿಡಲ್ಲ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಅಂಡ್ ಮುಂದಿನ ದಿನಗಳಲ್ಲಿ ಸೊ ಬೇರೆ ಬೇರೆ ರೀತಿಯ ವಿಡಿಯೋಸ್ಗಳು ಚಾನಲ್ ಬರ್ತಾನೆ ಇರುತ್ತೆ. ಅಂಡ್ ಸೊ ನೀವು ನೋಡ್ತೀರಾ. ಅಂಡ್ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಸುದೀಪ್ ಸರ್ ಮೊನ್ನೆ ಮೆನ್ಷನ್ ಮಾಡಿದ್ರು ಅಂಡ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಏನಾದ್ರು ಗೆದ್ರೆ ಸೊ ನಿಮ್ಗೆ 50 ಲಕ್ಷ ಕೊಡಲ್ಲ ಅಂತ. ಹೌದು, ನನ್ನ ಪ್ರಕಾರ ಅವ್ರು ಹೇಳಿರುವಂತದ್ದು ಒಂದು ರೀತಿಯಲ್ಲಿ ಸತ್ಯ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಜೊತೆಗೆ ಸೊ ಅವ್ರ ಸಿನಿಮಾ ನೋಡಿದ್ರು ಕೂಡ ಯಾರಿಗೂ ದುಡ್ಡೇನು ಸಿಗಲ್ಲ. ಓಕೆ, ಬಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಜಸ್ಟ್ ನೋಡಿ, ಯಾರಿಗೂ ಕೂಡ ಅತಿಯಾದಂತಹ ಪ್ರೀತಿ ಹುಚ್ಚು ಪ್ರೀತಿಗಳನ್ನ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ಜೊತೆಗೆ ದುಡ್ಡುಗಳನ್ನ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ನಾನು ನೋಡ್ತಾ ಇರ್ತೀನಿ ಸೊ ಅಲ್ಲಿ ಸುಮ್ಮನೆ ದುಡ್ಡು ಹಾಳು ಮಾಡ್ತಿರ್ತೀವಿ. ಸೊ ಇದೆಲ್ಲ ಬೇಡ. ಸೊ ನಾನು ಯಾಕೆ ನನ್ನ ಒಂದು ಚಾನಲ್ ಅಲ್ಲಿ ಸೊ ಈ ಏನಂತಾರೆ ಅದಕ್ಕೆ ಜಾಯ್ನಿಂಗ್ ಬಟನ್ ಅಂತ ಏನೋ ಬರುತ್ತೆ. ಸೊ ಯೂಟ್ಯೂಬ್ ಲೈವ್ ಹೋದ್ರೆ ಸೊ ಸೂಪರ್ ಚಾಟು ಅದು ಇದು ಎಲ್ಲ ಬರುತ್ತೆ. ನಾನು ಏನಕ್ಕೆ ಅದನ್ನ ಆನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮಗೆ ಅಷ್ಟು ನಾನು ಏನು ಕೊಡ್ತಾ ಇಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಒಂದು ಆ್ಯಡ್ ಇಂದ ಏನು ಬರುತ್ತೆ ಸೊ ಮಾನಿಟೈಸೇಷನ್ ಆದ್ರೆ ಸೊ ಅದರಿಂದ ಎಷ್ಟು ಬರಬೇಕು ಒಂದು ಸ್ವಲ್ಪ ಬರುತ್ತೆ. ಓಕೆ, ಬಟ್ ಅದು ಬಿಟ್ಟು ನನಗೆ ಸೂಪರ್ ಚಾಟ್ ಮಾಡುವಂಥದ್ದು ಸೊ ಅದರಲ್ಲಿ ದುಡ್ಡು ಗಳಿಸುವಂಥದ್ದು ನನಗೆ ಅದು ಇಲ್ಲ. ಬಿಕಾಸ್ ಅಂಥದ್ದು ಏನು ನಿಮ್ಗೆ ಕೊಡ್ತಾ ಇಲ್ಲ ನಾನು ಲಾಭ ಆಗುವಂಥದ್ದು. ಹಾಗೆ ಮಾತ್ರ ನನ್ನ ಹತ್ರ ಏನು ದುಡ್ಡು ಜಾಸ್ತಿ ಇದೆ ಅಂತ ನಾನು ಹೇಳಿಕ್ ಹೋಗಲ್ಲ. ನನಗೂ ಕೂಡ ದುಡ್ಡಿನ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಒಬ್ಬ ಪ್ಲೇಯರ್ನ ಒಬ್ಬ ಒಂದು ಸ್ಪರ್ಧಿನ ಇಟ್ಕೊಂಡು ಸೊ ಅದನ್ನೇ ಪಾಸಿಟಿವ್ ಆಗಿ ಹೇಳ್ಕೊಂಡು ಯಾರೋ ಒಂದು 2-3 ಜನ ಇದ್ದಾರೆ ಅವ್ರಿಗೆ ಒಂದು ರೀತಿಯಲ್ಲಿ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ವ್ಯೂಸು ಚೆನ್ನಾಗಿ ಬರುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ. ಬಟ್ ನಂದೇನು ಅಂತಂದ್ರೆ ಮಾಡ್ತೀನಿ, ಅದನ್ನ ಮಾಡ್ಬೇಕಂತ ಅನ್ಸುತ್ತೆ ಕೆಲವು ಟೈಮಲ್ಲಿ ನನಗೆ ಹಂಗೆ ಮಾಡ್ಬೇಕು ಅನ್ಸುತ್ತೆ. ಬಟ್ ಒಂದಿನ ಮಾಡ್ತೀನಿ, 2 ದಿನ ಮಾಡ್ತೀನಿ. ಬಟ್ ಇನ್ನೂ 3ನೇ ದಿನನೂ ಕೂಡ ಅವ್ರು ತಪ್ಪು ಮಾಡಿದಾಗಲೂ ಕೂಡ ಅದನ್ನೇ ಸರಿ ಅಂತ ಹೇಳ್ಬೇಕು ಅಂತಂದ್ರೆ ನನಗೆ ಅದು ವಾದ ಮಾಡ್ಲಿಕ್ಕೆ ಆಗಲ್ಲ ನನಗೆ. ಸೊ ಅದರಿಂದ ತಿರ್ಗಿ ಅಗೇನ್ ಒಂದು ಹಾನೆಸ್ಟ್ ರಿವ್ಯೂಗೆ ಶಿಫ್ಟ್ ಆಗ್ಬೇಕಾಗುವಂತ ಪರಿಸ್ಥಿತಿ ಬಂದಿದೆ ನನಗೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಗೊತ್ತಾ, ದುಡ್ಡು ಬರಲಿ ಅಥವಾ ಸಬ್ಸ್ಕ್ರೈಬರ್ ಇರಲಿ ಏನೇ ಇರಲಿ, ಬಟ್ ಹಾನೆಸ್ಟ್ ಆಗಿರ್ಬೇಕು ಅಂಡ್ ಏನೇ ಇದ್ರು ಕೂಡ ಮಕ್ಕಳ ಮೇಲೆ ಹೊಡೆದಂಗೆ ಹೇಳ್ಬೇಕು ಅನ್ನೋವಂಥದ್ದು ನನ್ನ ಒಂದು ನಿರ್ಧಾರ ಮಾಡಿದ್ದೀನಿ. ಅದ್ರ ಮೇಲೆ ನಿಂತ್ಕೊಂತೀನಿ. ಏನು ಹೇಳ್ತಾ ಇದ್ದೀನಿ, ಸೊ ನೋಡ್ಕೊಂಡು ಸಪೋರ್ಟ್ ಮಾಡಿ. ಯಾರನ್ನಾದ್ರೂ ಬೆಳೆಸಬೇಕು ಅಂದ್ರೆ ನೋಡ್ಕೊಂಡು ಸಪೋರ್ಟ್ ಮಾಡಿ ಅಂತಾನೆ ಹೇಳೋದಷ್ಟೇ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ.